ಏ ಪ್ರವಿ, ಏ ಪ್ರವಿ, ನಿನಗೆ ಜ್ಞಾನ ಅಂಬದೈತೆ. ಜ್ಞಾನ ಮತ್ತು ಈರನಾಗಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ಬಾಯಿಲಿ ನಿಮ್ಮ ಅಕ್ಕ ಮಕ್ಕ ಊದ್ಕೊಂಬಂಗತ್ತೈತೆ. ಮಕ್ಕ ಎಲ್ಲನ ಇಲ್ಲೋಡು ಕಣ್ಣೆಲ್ಲ ಊದ್ಕೊಳವ ಹಂಗೆ ಅಳ್ತೈತೆ ಪಾಪ. ನೀನು ಹಿಂಗಯ್ಯ ಅಂತಿದ್ರೆ ನೀನು ಉದ್ಧಾರ ಆಗಲ್ಲ. ಅಕ್ಕ ಈಗ ಹೆಂಗಾಗೈತೆ ಅಂದ್ರೆ ನೋಡಬಾರ್ದು, ಹಂಗಾಗೈತೆ. ಬಾರೋ ನೋಡ್ಬಾರೋ. ಆ ಸುಗುಣಕ್ಕನ ಪರವಾಗಿ ನೀವೇನಕ್ಕೆ ಮಾತಾಡೋದಕ್ಕೆ ಬಂದಿದ್ದೀರಾ? ನೀವೇನು ಹೇಳೋದಕ್ಕೆ ಬಂದಿದ್ದೀರಾ ಅಷ್ಟಕ್ಕೂ? ಹಳ್ಳಿ ಹೇಳು ಹೋಗು. ಇವಾಗ ಋತು ಹತ್ತಿಲ್ವಾ? ಋತು ಇಷ್ಟು ದಿವಸ ಹತ್ತಿಲ್ವಾ? ಋತುಗೂ ಅವಳಿಗೂ ಬಿಡುತ್ತೆ. ಇವತ್ತು ಸುಗುಣಕ್ಕ ಸೈನ್ ಹಾಕೈತೆ. ಅಲ್ಲ ನೀನು ತಮ್ಮನೆ ಥೂ ಮನೆಯಾಳ. ನನಗೆ ಹಂಗೆ ಹೊಟ್ಟೆ ಉರಿತಾವ. ಅಕ್ಕ ಅಳ್ತಾ ಇರೋದು ನೋಡಿ ನನಗೆ ಹೊಟ್ಟೆ ಉರಿತಾ. ಅಲ್ದಲ್ಲೇ ಬಂದಿದ್ದೀನಿ ಹೇಳೋಣ ಅಂತ. ಮಾನ ಮರ್ಯಾದೆ ಇದ್ರೆ ಸರಿ ನಿನಗೆ ಹಿಂಗೆ ಮಾಡೋಕ್ಕೆ. ಥೂ ಅಯ್ಯಪ್ಪ ದೇವರೇ, ಮಾನ ಮರ್ಯಾದೆ ಇರೋನಾಗಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ಅಕ್ಕ ನೋಡ್ಬಾ ಹೆಂಗಾಗೈತೆ ಅಂತ. ಪಾಪ ಮನೆ ಕಂಡಿರೋದು ಎದ್ದಿಲ್ಲ, ರೋಗೋದ್ಕೊಂಡು ಮನೆ ಕಂಡ್ರೆ ಸುಮ್ಮನೆ ಅಳ್ತೈತೆ. ನೀನೇನು ಉದ್ಧಾರ ಆಗಲ್ಲ ಕಣೋ. ಹೆಣ್ಮಕ್ಳನ್ನ ಇಷ್ಟೊಂದು ಗೋಳೈಕೊಂಡು ಕಣ್ಣೀರು ಹಾಕ್ಸ್ಕೊಂಡ್ರೆ ನೀನು ಉದ್ಧಾರ ಆಗಲ್ಲ. ಅಯ್ಯೋ ನೀವೇನು ಅದೆಲ್ಲ ಹೇಳ್ಬೇಡಕ್ಕ, ನನಗೆ ಗೊತ್ತೈತೆ. ನಾನು ಹೆಣ್ಮಕ್ಳಿಗೆ ಏನು ಕರ್ತವ್ಯ ಮಾಡ್ಬೇಕು ಅದನ್ನು ಮಾಡ್ತೀನಿ. ನಮ್ಮ ಅಕ್ಕರಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ತೀನಿ. ಅವರು ಹಂಗೇನೆ ಎಷ್ಟೋ ಹೆಣ್ಮಕ್ಳು ಅಂತ ಹೇಳಿ ದೊಡ್ಡದಾಗಿ ಮೆರೆಯೋದಲ್ಲ ನಮ್ಮ ಸುಗುಣಕ್ಕನೂ. ಅಯ್ಯೋ ನನಗೆ ಗೊತ್ತೈತೆ ಹೆಂಗಿರ್ಬೇಕಂತ. ನೀನು ನನಗೆ ಅದೆಲ್ಲ ಹೇಳೋ ಅಂಥ ಅವಶ್ಯಕತೆ ಇಲ್ಲಿಂದ ಹೋಗಿ. ಇನ್ನು ನೀವು ಹೇಳೋ ಅಂಥದ್ದೇನಿಲ್ಲ ನನಗೆ. ಯಾಕ ಈ ಬಕ್ಬೋಡಿ ಬಂದವಳು ಇಲ್ಲಿಗೆ? ಯಾಕೆ ಈ ಪಾಟಿ ಜೋರು ಮಾಡ್ತಾ ಇದ್ದಾಳೆ? ಯಾಕ ಪ್ರವಿ ಈಗ ಬಕ್ಬೋಡಿ? ಅಲ್ಲ ನೋಡತ್ತೆ, ಆ ಸುಗುಣಕ್ಕ ಅಳುತ್ತಾ ಮಲ್ಕೊಂಡಿದ್ದಾಳಂತೆ. ಅದಕ್ಕೆ ನೀನು ಹಿಂಗೆ ಮಾಡ್ಬೋದೇನೋ ತಮ್ಮ ಆಗಿ ನೀನು ಬಂದು ನೋಡ್ಬಾ ಹಿಂಗಾಗೈತೆ ಅಂತ ಹೇಳಿ. ನಿಮ್ಮ ಅಕ್ಕಯ್ಯ ನಾನು ಸ್ವಲ್ಪ ನೋಡು ಅಂತ ಹೇಳಿ ಏನೋ ನನ್ನ ಮೇಲೆ ಜೋರು ಮಾಡಕ್ಕೆ ಬಂದೈತಿ ಅಕ್ಕಯ್ಯ. ಇವಳ್ಯಾಕ ಅಕ್ಕಯ್ಯ ಅಂತ ಹೇಳು. ಇವಳೆ ಸೀಮೆಕ್ಕಿಲ್ದಾಳಮ್ಮಂಗೆ ಅಕ್ಕಯ್ಯ ಅಂತ. ಏನೇ ಬಕ್ಬಡಿ, ನಿನ್ಗೆ ಏನೇ ಬೇಕು ಬಡಿ? ಸುಮ್ಮನೆ ಹೋಗ್ಬೇಕು. ನಿನ್ಗೆ ಅವಳು ಸುದ್ದಿ ಯಾಕೆ? ಇವಾಗ ಇವ್ನಿಗೆ ಯಾಕೆ ಹೇಳಕ್ಕೆ ಬಂದಿದ್ಯಾ ನೀನು? ನೀನು ಯಾರು ಹೇಳಕ್ಕೆ? ಅಲ್ಲ ಇವ್ನಿಗೆ ಹೇಳಕ್ಕೆ ಬಂದಿದೆಯಲ್ಲೇ. ಅವನು ಅವ್ರ ಅಕ್ಕಗೆ ಏನು ಕೊಡ್ಬೇಕು ಅದನ್ನ ಕೊಟ್ಟವನೇ. ಕೊಟ್ಟು ಹೊಲ ಮನೆ ಮಾಡಿಸ್ಕೊಂಡಿರೋದು ಅವನೇನೇನು ಸುಮ್ಮನೆ ಮಾಡಿಸ್ಕೊಂಡಿಲ್ಲ. 1 ಎಕರೆ ಹೊಲ ಕೊಟ್ಟವನೇ, ಸಾರ ಮಾಡಿಸ್ಕೊಟ್ಟವನೇ, ಎಲ್ಲ ತಕೊಂಬಂದು ಕೊಟ್ಟು ಅವನು ಅದೇನು ಮಾಡ್ಬೇಕು ಅದು ಮಾಡ್ಯವನಿ. ಅವಳು ಗಂಡ ಹೆಂಡತಿ ಸೆನಕ್ಕಿರಬಾರ್ದು ಅಂತ ಹೇಳಿರಿ. ಗಂಡ ಹೆಂಡತಿ ಸೆನಕ್ಕಿಲ್ದಲೇ ಹೆಂಗಿರ್ತಾರೆ ಹೇಳು? ಹೆಂಗಿರ್ಬೇಕು? ಸೆನಕ್ಕಿರಬಾರ್ದು, ಒಟ್ಟು ದೂರ ಆಗಿ ಡೈವರ್ಸ್ ಹಾಕೋಬೇಕು ಅಂತ ಹೇಳ್ತಾಳಲ್ಲ ಮನೆ ಹೆಣ್ಮಗಳಾಗಿ ಯಾರನ್ನ ಅಂತ ಹೇಳ್ಕೊಡ್ತಾರೆ. ಮನೆ ಹೆಣ್ಮಕ್ಳು ತಮ್ಮ ಹೆಂಡತಿ ಸೆನಕ್ಕಿರಬೇಕು, ಅಣ್ಣನ ಹೆಂಡತಿ ಸೆನಕ್ಕಿರಬೇಕು ಅಂತ ಭಾವಿಸ್ಬೇಕೆ ಹೊರ್ತನು ಯಾವತ್ತೂ ಗಂಡ ಹೆಂಡ್ತಿನಾಗ್ಲೂ ಸಹ ಬುದ್ಧಿ ಮಾಡಬಾರ್ದು. ಆಗ್ಲೂ ಸಹ ಬುದ್ಧಿ ಮಾಡಿರಿ ಇದೇ ಗತಿನಿ. ಯಾರು ನೋಡಲ್ಲ. ಅವಳು ಇಲ್ಲೋಡು ಸೊತ್ತವಳಂದ್ರೆ ಯಾರು ತಿರುಗಿ ಮಾಡಲ್ಲ ಅಂತ ಒತ್ತು ಬರುತ್ತೆ ಅವಳಿಗೆ. ನೋಡ್ತಿರು ಅವಳು ಎಷ್ಟು ಮೇರಿತಾಳ ಅಷ್ಟೇ ಹಾಳಾಗಿ ಹೋಗ್ತಾಳೆ. ಏನೋ ತಂದವಳು ಹೇಳು ಆಳೆ ಸುದ್ದಿನ ಏನಕ್ಕೋ ಬಂದಿಲ್ಲ ಜೋರು ಮಾಡ್ತಾ ಇದ್ದಾಳೆ. ನೀನೇನು ಹೇಳೋ ಅಂಥದ್ದೇನಿಲ್ಲ. ಸುಮ್ಮನೆ ಹೋಗಿ ನಿನ್ನ ದಾರಿ ನೀನು ನೋಡ್ಕೊಂಡು ಸುಮ್ಮನೆ ಒಳ್ಳೆ ಮಾತನಾಗ ಹೇಳ್ತೀನಿ. ಸುಮ್ಮನೆ ಹೋದ್ರೆ ಸರಿ. ನಾನು ನಿನ್ಗೇನು ಹೇಳಕ್ಕೆ ಬಂದಿಲ್ಲ, ಪ್ರವಿಗೆ ಹೇಳಕ್ಕೆ ಬಂದಿದ್ದೀನಿ. ಪ್ರವೀಣ ಬಾರೋ ನೋಡು, ನಿಮ್ಮ ಮಕ್ಕ ಎಲ್ಲ ಊದ್ಕೊಂಡೈತೆ. ಬಾಯಿಲಿ ನೋಡು. ನೀನು ತಮ್ಮೇನು? ಥೂ ಅಯ್ಯೋ, ನೀನು ತಮ್ಮ ಆಗಿದ್ರೆ ಅರ್ಥ ಮಾಡ್ಕೊಂತಿದ್ದೆ. ನಿಜ ಅಕ್ಕ ನೋಡಿದ್ರೆ ಒಂಥರ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹಿಂಗೆ ಮಾಡಬಾರ್ದು. ಯಾವತ್ತೂ ಅಣ್ಣ ತಮ್ಮಗಳ್ತಾಗಲಿ ಅಕ್ಕ ತಂಗಿರ್ತಾಗಲಿ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ಮಾತ್ರ ಯಾರನಾತು ಮಾತಾಡಿಸ್ತಾರೆ. ಎಲ್ಲೋದ್ರೂ ಮರ್ಯಾದೆ ಕಳ್ಕೊಂಡ್ರೆ ಯಾರು ಮಾತಾಡ್ಸಲ್ಲ ಕಣೋ. ಅಯ್ಯೋ ತಮ್ಮ ಅಕ್ಕಗೆ ಹೆಂಗೆ ಮೋಸ ಮಾಡ್ಯವನಂತೆ ಅಂತ ಹೇಳಿ ಮಾತಾಡ್ತಾರೆ. ರೀ ಈ ಕಡೆ ಬನ್ನಿ ಇಲ್ಲಿ. ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಚೆನ್ನಾಗಿರ್ಬೇಕಾ? ಅಣ್ಣ ತಮ್ಮದ್ರ ಹತ್ರ ಎಲ್ಲ ಚೆನ್ನಾಗಿರ್ಬೇಕಾ? ನೀನು ಹೆಂಗಿದೀಯ ಅಂತ ಫಸ್ಟ್ ನೋಡ್ಕೊಂಡಿದ್ಯಾನೆ? ನೋಡ್ಕೊಂಡಿದ್ಯಾ ನೀನು ನಮ್ಮ ಅಣ್ಣ ಇರ್ತಾಗ ಹೆಂಗಿದ್ದೀನಿ, ನಮ್ಮ ಅತ್ತಿಯರ ಹತ್ರ ಹೆಂಗಿದ್ದೀನಿ ಅಂತ ಹೇಳಿ ನೋಡ್ಕೊಂಡಿದ್ಯಾ? ದೊಡ್ಡದಾಗಿಲ್ಲಿ ನ್ಯಾಯ ಹೇಳೋದಕ್ಕೆ ಬಂದಿದ್ಯಲ್ಲ. ನಿಂದು ಹೆಂಗೈತೆ ಅಂತ ಹೇಳಿ ನೀನು ಫಸ್ಟ್ ನೋಡ್ಕೊಬರೋಗೆ ಹೋಗು. ನಿನ್ನ ಮುಖ ನೀನು ನೋಡ್ಕೊಂಬರೋಗೆ ಹೋಗು. ನಾನು ಹೆಂಗಿದ್ದೀನಿ, ನನ್ನ ಜೀವನ ಹೇಗೈತೆ, ನಾನು ಎಲ್ಲರ ಹತ್ರ ಹೆಂಗಿದ್ದೀನಿ ಅಂತ ಹೇಳಿ ನಾವು ನೋಡ್ಕೊಂಡ್ರೆ ಬೇರೆಯವ್ರನ್ನ ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ. ಅವರು ಏನು ಕೊಡಬೇಕು ಅಕ್ಕನಿಗೆ ಅದನ್ನು ಕೊಟ್ಟಿದ್ದಾರೆ, ಮಾಡಿಸ್ಕೊಂಡಿದ್ದಾರೆ. ಅವ್ರೇನು ನೀನು ಬರಬೇಡಮ್ಮ ನೀನು ತವ್ರ ಮನೆಗೆ ಅಂತ ಅವ್ರು ಹೇಳ್ತಿಲ್ಲ. ಬರ್ತಾ ಹೋಗ್ತಾ ಚೆನ್ನಾಗಿರು ಅಂತ ಹೇಳ್ತಾ ಇರೋದವರು. ಅದು ಬಿಟ್ಬಿಟ್ಟು ಅವಳೇನೇ ನಾನು ಬರೋದಿಲ್ಲ ಅಂತೇಳಿ ಊದ್ಕೊಂಡು ಹೋಗಿ ಹೇಳ್ತಾ ಕೂತ್ಕೊಂಡ್ರೆ ಯಾರು ಇಲ್ಲಿ ಹಾಕ್ತಾರೆ? ಅದೇ ಬೇಕಲ್ಲೂ ಸುಮ್ಮನೆ ಅಳ್ತ್ಕೊಂಡು ಗೋಳೊಯ್ಕೊಂಡು ತಮ್ಮನ್ನ ಈ ರೀತಿ ಹಿಂಸೆ ಕೊಟ್ಟರೆ ಯಾರೇ ತಡ್ಕೊಳ್ತಾರೆ? ನೀನು ದೊಡ್ಡದ ನ್ಯಾಯ ಹೇಳೋದಕ್ಕೆ ಬಂದಿದ್ಯಲ್ಲ, ಫಸ್ಟ್ ನೀನು ಸರಿಯಾಗಿದೆಯೇನೆ? ನೀನು ಸರಿಯಾಗಿದೆಯಾ ಫಸ್ಟು? ಸರಿಯಾಗಿ ಹೇಳ್ದೆ ಈ ಬಕ್ಬೋಡಿಗೆ. ಇವಳೇ ಅಣ್ಣ ಇರ್ನು ಅತ್ತಿಯರ್ನು ಎಲ್ಲ ಬಿಸಾಕ್ಯಂಡು ಅವರೇ ಬಿಸಾಕ್ಯವ್ರಿ ಇವಳನ್ನ. ಅವರೇ ಮಾತಾಡ್ಸಲ್ಲ. ಇವಳು ಅವ್ರ ತಗೋ ಸೆನಕ್ಕಿಲ್ಲ ಅಂತಂದ್ರೆ ಇವಳೇ ದೊಡ್ಡದ ನ್ಯಾಯ ಹೇಳಕ್ಕೆ ಬಂದವಳೆ. ಅಣ್ಣ ತಮ್ಗಳು ತಗೋ ಅಕ್ಕ ತಂಗಿಯರ್ ತಗೋ ಸೆನಕ್ಕಿರಬೇಕು ಅಂತ. ಸರಿಯಾಗಿ ಹೋಗ್ತಾ ಕಣಮ್ಮ ಮರುತು ನೀನು. ಅದೆಲ್ಲ ಮಾತಾಡಬೇಡ ನೀನು. ನಾನೇನು ನಮ್ಮ ಅಣ್ಣವ್ರಿಗೇನು ಮೋಸ ಮಾಡಿಲ್ಲ, ಅವರು ನನಗೇನು ಮೋಸ ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಮಾತು ಬಿಟ್ಟಿದ್ದೀವಿ ಅಷ್ಟೇನೆ. ಅಯ್ಯೋ ಅವ್ರ ಮರ್ಯಾದೆ ಕಳೆದಿರೋದು ಸಾಕೇನಮ್ಮ ನೀನು. ಹೋಗು, ದೊಡ್ಡದಾಗಿ ಏನು ಮಾತಾಡೋದಕ್ಕೆ ಬಂದಿದೀಯಾ? ಸುಮ್ಮನೆ ಮುಚ್ಕೊಂಡು ಹೋಗು. ಹೇಳಿದ್ರೆ ಒಂದು ಅರ್ಥ ಇರಬೇಕು, ಹಂಗೆ ಹೇಳ್ಬೇಕು, ಕೇಳೋ ಥರ ಇರಬೇಕು. ನೀನು ಹೇಳಿದ್ರೆ ಯಾರು ಕೇಳ್ತಾರೆ ಇಲ್ಲಿ? ಯಾರು ಕೇಳಲ್ಲ ಇಲ್ಲಿ. ಸುಮ್ಮನೆ ಹೋಗ್ತಾ ಇರು, ನಿನ್ನ ದಾರಿ ಹೆಂಗೆ ಬಂದಿದೆಯೋ ಹಂಗೆ ದಾರಿ ಹಿಡ್ಕೊಂಡು ಹೋಗ್ತಾ ಇರು.
ಯಾಕ ಮರುತ ಯಾಕೆ ಇಬ್ಬಡಿ ಬಂದಿರೋದಿಲ್ಲಿಗೆ? ಅಲ್ಲ ಪ್ರವಿ ಅವ್ರಿಗೆ ನೀನೊಬ್ಬ ತಮ್ಮೇನೋ ಬಾರೋ, ನಿಮ್ಮ ಅಕ್ಕಯ್ಯ ಹೆಂಗೆ ಅಳ್ತೈತೆ ಬಾ ನೋಡು. ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ನಿಮ್ಮ ಅಕ್ಕನೂ. ಇವತ್ತು ನಿನಗೆ ಎಷ್ಟು ಆಗೈತೆ, ಎಷ್ಟು ಸಹಾಯ ಮಾಡೈತೆ ನಿಮ್ಮ ಅಕ್ಕ ನಿನಗೆ. ನೀನು ಹಿಂಗೆ ಮಾಡೋದು ಸರಿ ಇಲ್ಲ ತಮ್ಮಾಗಿ, ಹಿಂಗೆ ಮೋಸ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ದೊಡ್ಡದಾಗೆ ಹೇಳೋದಕ್ಕೆ ಬಂದವಳೆ. ಅಣ್ಣ ತಮ್ಮಗಳು ಚೆನ್ನಾಗಿರ್ಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳಕ್ಕೆ ಬಂದವಳೆ. ಎಲ್ಲರ ತಗು ಚೆನ್ನಾಗಿದ್ರೇನೇನೆ ಅಂತ. ಇವಳು ಹೆಂಗಿದ್ದಾಳೆ ಅಂತೇಳಿ ಇವಳೇ ಫಸ್ಟ್ ನೋಡ್ಕೊಂಡಿಲ್ಲ, ನಮಗೆ ದೊಡ್ಡದ ನ್ಯಾಯ ಹೇಳೋದಕ್ಕೆ ಬಂದಿದ್ದಾಳಲ್ಲಮ್ಮ ಇವಳು. ನಾವೇನೇನು ಮೋಸ ಮಾಡಿಲ್ಲ, ಹೋಗೋಳಿಗೆ ಬೋರ್ಡಲ್ಲಿ ಕಲ್ಕಿಲ್ ತಂಡ ಹಾಕ್ಬಿಡ್ತೀನಿ ನೋಡು. ಸುಮ್ಮನೆ ಹೋದ್ರೆ ಸರಿ. ಬಾಕ್ ಬೋಡಿ ಇಲ್ಲಿ ಹೇಳಕ್ಕೆ ಬಂದವಳು ಇವಳು ಬೋಡಿ. ಹಾಗೆ ಯಾತನ ತಂಡೆ ಜಾಸ್ತಿ ಬಿಟ್ರೆ ಏನಿಲ್ಲ ನೋಡು ತಿರ್ಗ. ಇಲ್ಲಿ ದೊಡ್ಡದ ನ್ಯಾಯ ಹೇಳಕ್ಕೆ ಬಂದವಳು, ಬಾರಿ ಹೋಗ ಸಿಕ್ಕಿ ಆತನ ಹೇಳಿರಿ ಹಿಂಗೆ ಬತ್ತೀರ. ಅಲ್ಲ ಹಿಂಗೆ ಮಾಡೋದು ಸರಿ ಇಲ್ಲ ಪಾಪ. ಅಕ್ಕ ಹೆಂಗಾಗೈತೆ ಗೊತ್ತೇ? ನೋಡೋಕ್ಕಾಗಲ್ಲ, ಹಂಗಾಗೈತೆ. ಅದಕ್ಕಾಗಿ ಬಂದಿದ್ದು ನಾನು. ನಿನ್ನ ಯಾವಳು ಬಾ ಅಂದಿದ್ರಿ ಇಲ್ಲಿ ಹೋಗು. ಯಾವಳು ಹೇಳು ಅಂದರು, ಯಾವಳು ಬಾ ಅಂದರು. ನೀನು ಇಲ್ಲಿ ಬರ್ಕೊಡ್ದು ಹೋಗಿ ಸುಮ್ಮನೆ. ದೊಡ್ಡದಾಗಿ ಹೇಳಕ್ಕೆ ಬಂದವಳು ಇಲ್ಲಿ. ಇವಳೇ ಫಸ್ಟು ಸರಿ ಇಲ್ಲ. ಇವಳೇ ಊರೆಲ್ಲ ತಿರ್ಕೊಂಡು ಬೀದಿ ಸುತ್ಕೊಂಡು ಐದಿ ಒಂಥರ ಬೀದಿನ ಇದ್ದಂಗೆ. ಹೋಗು. ನೀನೇನು ಹೇಳಕ್ಕೆ ಬಂದಿದ್ಯಾ ಇಲ್ಲಿ? ಈ ಬೋರ್ಡಿನ ಇಲ್ಲೆಲ್ಲ ಬಿಡ್ಕೊಬೇಡ್ದು, ಆಂಗ್ಲ ತುಳಿಸ್ಬಾರ್ದು ಕಣತ್ತೆ. ಇಲ್ಲೆಲ್ಲ ಬಂದರೆ ಬಿಡ್ಕೊಬೇಡ ನೀನು, ಹತ್ಲಿಂದ ಹಸಿಕೆ ಹೋಗು ಅನ್ಬೇಕು. ಅಯ್ಯಪ್ಪ ನಮ್ಮಪ್ಪ ನಮ್ಮಮ್ಮ ಯಾವಾಗ ಒಂದಿಟ್ಟು ಹೊರ್ತ್ಕೊಂಡು ನನ್ನ ತಂಬೋದು ಅಂತ ಆಗಲಿಲ್ಲ ಅಂತಂದಿದ್ರೆ ನಮ್ಮ ಮನೇನೇ ಯಾಕೆ ಕೊಟ್ಟು ಹೋಗೋದು ಇಡೋದಕ್ಕೆ. ಅಯ್ಯಪ್ಪ ಇವಳು ಒಳ್ಳೆಯಲ್ಲ ಇವಳು. ಅವಳು ಏಳು ಕಳಿಸಿರೋದು ಅದೇನೇ ನಂಬ್ತಾನೆ ಗೊತ್ತಾನೋ ಬರಲ್ವೋ, ಹಿಂಗೆ ಆಗೈತೆ ಅಂದರೆ ನಾನು ಬರ್ಬೋದೇನೋ ಹಿಂಗೊಂದು ಅಂತ ಹೇಳಿ ಅವಳು ಏಳು ಕಳಿಸಿರ್ತಾಳೆ. ಇದು ಅವ್ರವಿಲ್ಲದ ಕಚ್ಚಿ ಬಂದೈತಿ ಅವಳಕ್ಕೆ. ಅವ್ರವಿದ್ದಿದ್ರೆ ಬೋರಾಜಿದ್ದು ಇಲ್ಲ ನಾನು. ಅವ್ರವಿಲ್ಲ ಅದಕ್ಕೆ ಬಂದೈತಿ. ದೊಡ್ಡದಾಗಿ ಹೇಳಕ್ಕೆ ಅವಳು ಏಳು ಕಳಿಸಿ ಅವಳು ಹಿಂಗೆ ಹೋಗಿ ಏಳು ಗೊತ್ತಾನೇನೋ ಅಂತ. ನೀವು ತಲೆ ಕೆಡಿಸ್ಕೊಬೇಡ್ರಿ, ಯಾರೇನು ಹೇಳಿದ್ರು ನೀವೇನೇನೇನು ಮೋಸ ಮಾಡಿಲ್ಲ. ಯಮ್ಮನ್ಗೇನು ಕೊಡೋದು ಕೊಟ್ಟಿದ್ದೀವಿ, ಹಾಕ್ಸ್ಕೊಂಡಿದ್ದೀವಿ ಸೈನ. ನೀವೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಅವ್ರು ಏನಂತಾರೆ ಇವ್ರು ಏನಂತಾರೆ ಅಂತೇಳಿ. ನಾನು ಅದಕ್ಕೆ ಹೇಳಿದ ಅಕ್ಕ, ನೀನು ಹೇಳೋಂಥ ಅವಶ್ಯಕತೆ ಇಲ್ಲ ಕಣಕ್ಕ ನನಗೆ ಅಂತೇಳಿ. ಅಯ್ಯೋ ಇವ್ರದ್ದೊಂದು ನಮಗೆ ದೊಡ್ಡ ತಲೆನೋವಮ್ಮ ತಾಯಿ. ಸೊ ನಾವೇನೇನು ಮೋಸ ಮಾಡಿದ್ವಮ್ಮ, ಅಳೋ ಅಂಥದ್ದು ಏನಾಗೈತೆ? ಒಂದು ಎಕರೆ ಹೊಲ ಕೊಟ್ಟಿಲ್ವ? ಒಂದು ಎಕರೆ ಹೊಲ ಕೊಟ್ಟು ಇವಾಗ ಹೇಳ್ದೆ ನಾನು ನಿನ್ನ ಹತ್ರ. ಇವಾಗ ನಾನಂತೂ ಸುಗುಣಕ್ಕನ ಹತ್ರ ಜಗಳ ಮಾಡಿ ಸೈನ್ ಹಾಕ್ಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಒಳ್ಳೆ ಮಾತಿಂದ ಮಾತಾಡಿ ಸೈನ್ ಹಾಕಿಸ್ಕೊಂಡೆ. ನಾನು ಇರೋದು ಹೇಳೋರು ಗಂಡ ಹೆಂಡ್ತಿನ ದೂರ ಮಾಡಬೇಕು ಎಂಬುದೇ ಅವ್ರ ಮನಸ್ಸಲ್ಲಿ ಇರೋದು. ಇವರಿಬ್ಬರೂ ದೂರ ಮಾಡಬೇಕು. ತಲೆ ಕೆಡಿಸಬಾರ್ದು ನೋಡಿ. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ. ಇಂಥವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಕೈ ಬಿಟ್ಟಾಗ ಸುಮ್ಮನೆ ಆಗಬೇಕು. ಹೇಳ್ತಿರ್ತಾರೆ ಅಷ್ಟೇನೆ. ನಮ್ಗೆ ಇಷ್ಟ ಬಂದಂತೆ ಇರಬೇಕು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಭಾಳ ತಲೆ ಕೆಡುತ್ತೆ. ಒಂದೀಟನೇ ಅದನ್ನೇ ತಲೆ ಕಿಕ್ಕೊಂಡ್ರೆ ತಲೆನೋವು ಬಂದಂಗೆ ಆಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವಳ ಬಗ್ಗೆ. ಅವಳ್ದು ಯಾವಾಗಲೂ ಇದ್ದಿದ್ದೇನೆ ಒಂದಿಟ್ಟು ಕ್ಯಾತೆ ಜಾಸ್ತಿ, ಕೇಣಿ ಸೋಣಿ. ಅವಳ್ದು ಯಾವಾಗಲೂ ಹಂಗೆ. ಸುಗುಣಂದೇನು ಇವತ್ತೇನು ಹೊಸ್ದಂಗೆ ನೋಡಲ್ಲ. ಅವಳು ಏನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ, ಯಾರಾದರೂ ಚೆನ್ನಾಗಿದ್ದಾರೆ ಅಂದರೆ ಅವಳು ಯಾವತ್ತೂ ಸಹಿಸ್ಕೊಂಬಲ್ಲ. ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ನೀನು ತಲೆ ಕೆಡಿಸ್ಬೇಡ, ಸುಮ್ಕಿರು. ಅಲ್ಲಿ ಬೋರ್ಡ್ ನೋಡಿ ಹಂಗೆ ಒಳಗೆ ಬಂದವಳೆ. ಅಲ್ಲೇ ಬೋಡಿ ಬೋಲರೆ ಬೋಡಿ ಕಣ ಇವಳು. ಅಯ್ಯಪ್ಪ ಒಂಜೀಟು ಯಾರಿಗೂ ಹೆದರಿಕೆಂಬಲ್ಲ, ಏನಿಲ್ಲ. ಒಬ್ಬ ಬೋಲ್ ಬೋಡಿ. ಯಾರ ಇದ್ದಾರಜ್ಜಿ? ಕೇಳೋರು ಯಾರೂ ಇಲ್ಲ, ಅದಕ್ಕೆ ಬಾಯಿ ಇಲ್ದಂಗೆ ಆಡ್ತಾಳೆ. ಆಡ್ಲಾಳ್ ಬಿಡು. ಅಲ್ಲ ಈ ಬೋಡಿ ಹಂಗೆ ಹೇಳಕ್ಕೆ ಬಂದವಳು ನೋಡಿ. ಹಾಗೇನೆ ನೀನು ನಿಮ್ಮ ಅಕ್ಕಗೆ ಮೋಸ ಮಾಡೋದು ಸರಿ ಏನೋ? ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಅಕ್ಕ ತಮ್ಮ ಸೆನಕ್ಕಿರ್ಬೇಕು ಅಂತೇಳಿ ದೊಡ್ಡದಾಗಿ ಹೇಳಕ್ಕೆ ಬಂದವಳು. ನಮ್ಮ ಮೃತಕ್ಕೆ ಅಂದಕ್ಕೆ ಬೈದ್ಲು. ನೀನು ಸರಿಯಾಗಿದ್ದೇನೆ ಫಸ್ಟು ನೋಡ್ಕ್ಯಾಳೆ ನಿಂದು ಹೆಂಗೈತೆ ಅಂತೇಳಿ ಫಸ್ಟ್ ನೋಡ್ಕ್ಯಾಳೆ. ನೀನು ಹೆಂಗಿದ್ಯಾ, ನನ್ನ ಜೀವನ ಹೆಂಗೈತೆ ಅಂತೇಳಿ ನಾವು ನೋಡ್ಕೊಂಡ್ರೆ ಬೇರೆಯವ್ರು ಮಾತಾಡೋ ಅಂಥದ್ದು ಇರೋದೇ ಇಲ್ಲ. ಅದಕ್ಕೆ ನಮ್ಮ ಮೃತ ಚಂದಕ್ಕೆ ಹೋಗಳಲ್ಲ ನೋಡು. ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.